ಇನ್ನು ಕಲಬುರಗಿಯಲ್ಲಿ ಅಧಿಕಾರಿಗಳ ಮುಖಕ್ಕೆ ಕರವೇ ಕಾರ್ಯಕರ್ತರು ಮಸಿ ಬಳಿದಿದ್ದಾರೆ. ಕನ್ನಡಕ್ಕೆ ಅಪಮಾನವನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇದೇ ವೇಳೆ ಕರವೇ ಕಿಚ್ಚು ಸ್ಫೋಟಗೊಂಡಿದೆ. ಮಾರುಕಟ್ಟೆಗೆ ಕನ್ನಡ ನಾಮಫಲಕ ತೆರವು ಮಾಡಿದ್ದಾರೆ. ಅಲ್ಲಿದ್ದಂತಹ ಬೋರ್ಡ್ ಅನ್ನ ಅವರು ತೆರವು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕರವೇ ಕಾರ್ಯಕರ್ತರು ಮಸಿ ಬಳಿದಿದ್ದಾರೆ. ಹಾಗೂ ಇದರ ಕುರಿತಾಗಿ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕಾರ್ಯಕರ್ತರ ವಿರುದ್ಧವಾಗಿ. ಅಂಡ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ದೂರಿನನ್ವಯ ಎಫ್ಐಆರ್ ಆಗಿರೋದು. ಇನ್ನು ಕರವೇ ನಾರಾಯಣಗೌಡ ಬಣದ 11 ಕಾರ್ಯಕರ್ತರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ನಾರಾಯಣಗೌಡರೇ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ನೆಲದಲ್ಲಿ ಕನ್ನಡಕ್ಕೆ ಅಪಮಾನ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿಯಾಗಿ ತಡ್ಕೊಳ್ಬೇಕು ಅಂತ ಕನ್ನಡಿಗರು? ನೋಡಿ, ಇವತ್ತು ಕರ್ನಾಟಕ ಸರ್ಕಾರದ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಹಾಕಿದಂತ ಕನ್ನಡ ಬೋರ್ಡನ್ನ ಯಾರೋ ಉರ್ದು ಭಾಷಿಕರು ಉರ್ದು ಭಾಷೆ ಇಲ್ಲ ಬೋರ್ಡ್ ಅಲ್ಲಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಕನ್ನಡ ನಾಮಫಲಕವನ್ನು ಒಡೆದು ಹಾಕಿ ಕನ್ನಡಕ್ಕೆ ಅವಮಾನ ಮಾಡ್ತಾರೆ ಅಧಿಕಾರಿಗಳು, ಅಲ್ಲಿಯ ಆಡಳಿತ ವರ್ಗ ಅನ್ನೋದಾದ್ರೆ ನಾವು ಎಲ್ಲಿದ್ದೀವಿ, ಎಲ್ಲಿ ಬದುಕ್ತಾ ಇದ್ದೀವಿ? ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ನಾಮಫಲಕವನ್ನು ಹೊಡೆದಾಕ್ತಾರೆ ಅಂದ್ರೆ ಅಂತ ಅಧಿಕಾರಿಗಳಿಗೆ ಅಂತವರಿಗೆ ಮಸಿ ಬಳಿದಲ್ಲೇ ಇನ್ನೇನು ಬಳಿಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಕರವೇ ಕಾರ್ಯಕರ್ತರು 100 ಜನ ಪ್ರತಿಭಟನೆ ಮಾಡ್ತಾರೆ. ಆ ನಾಮಫಲಕವನ್ನು ನೀವು ಮತ್ತೆ ಕನ್ನಡದಲ್ಲಿ ಹಾಕಬೇಕು ಅಂತ ಪ್ರತಿಭಟನೆ ಮಾಡುವಾಗ ಅಲ್ಲಿ ಕಮಿಷನರ್ ಬರ್ತಾನೆ, ಆಯುಕ್ತರು ಬರ್ತಾರೆ. ಆಯುಕ್ತರು ಬಂದಾಗ ಅಲ್ಲಿಯ ಆಯುಕ್ತರು ಬಂದಾಗ ಅಲ್ಲಿ ಹುಡುಗರು ರಚ್ಚಿಗೆದ್ದು ಅವ್ರಿಗೆ ಒಂದಷ್ಟು ಮಸಿಯನ್ನ ಎರಚ್ತಾರೆ. ಅದಕ್ಕೋಸ್ಕರ ಬಂಧಿಸಿ 40 ಜನರನ್ನ ಬೆಳಗ್ಗೆಯಿಂದ ಸ್ಟೇಷನ್ ಅಲ್ಲಿ ಕೂಡ ಹಾಕಿ ಇಡೀ ಇಷ್ಟೊತ್ತು ಆದ್ರೂ ಇದು ಮಾಡಿ ಈಗ ಮೆಡಿಕಲ್ ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಭಾರಿ ದೊಡ್ಡ ಹುನ್ನಾರ ನಡೀತಾ ಇದೆ. ಈಗ ಅವ್ರಿಗೆಲ್ಲ ಮೆಡಿಕಲ್ ಮಾಡಿಸ್ತಾ ಇದ್ದಾರೆ. ಕನ್ನಡಕ್ಕಾಗಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಉಳಿಬೇಕು ಅನ್ನುವ ಉದ್ದೇಶದಿಂದ ಹೋರಾಟ ಮಾಡುವರ ಕೈಗೆ ಕೋಳ ಹಾಕಿ ಜೈಲಿಗೆ ಕಳಿಸೋದಾದ್ರೆ ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಯಾವ ಸೀಮೆ ಕನ್ನಡದ ಕಾಳಜಿ ಕಳಕಳಿ ಇರುವಂತ ಸರ್ಕಾರ, ನೀವು ಕನ್ನಡದ ಪ್ರೀತಿ ಎಲ್ಲೂ ಹೋಯ್ತು ಇಂಥ ಸಂದರ್ಭದಲ್ಲಿ ಎನ್ನುವ ಒಂದಷ್ಟು ಕಾಳಜಿ ಇರೋದಾದ್ರೆ ನಿಮ್ಮ ಅಧಿಕಾರಿಗಳಿಗೆ ಕ್ಯಾಕ್ ಸೂಗುದು ಅವರಿಗೆ ಬುದ್ಧಿ ಹೇಳುವಂಥದ್ದು ಆಗ್ಬೇಕು. ಅದು ಬಿಟ್ಟು ಹೋರಾಟಗಾರರ ಮೇಲೆ ಇಲ್ಲದ ಸಲ್ಲದ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವಂತ ಹುನ್ನಾರ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ದಂಗೆ ಹೇಳಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾನು ಕೊಡ್ತೀನಿ. ಇವತ್ತು ಕರ್ನಾಟಕದಲ್ಲಿರುವಂತ ಮುಸಲ್ಮಾನರು ಅವರ ಮನೆ ಭಾಷೆ ಉರ್ದು ಇರಬಹುದು, ಆದ್ರೆ ಕರ್ನಾಟಕದ ಸರ್ಕಾರದ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಅವರು ಮರಿಬಾರ್ದು. ನೀವು ಕನ್ನಡ ನಾಮಫಲಕವನ್ನ ಸಾರ್ವಜನಿಕವಾಗಿ ಉರ್ದು ಅಲ್ಲಿ ಹಾಕಿ ಅಂತ ಕೇಳೋದಾದ್ರೆ ನೀವೇನ್ ಕರ್ನಾಟಕದಲ್ಲಿ ಇದ್ದೀರೋ ಪಾಕಿಸ್ತಾನದಲ್ಲಿ ಇದ್ದೀರೋ? ಎಕ್ಸಾಕ್ಟ್ಲಿ. ಯಾಕೆ ಉರ್ದು ನಾಮಫಲಕವನ್ನ ಸಾರ್ವಜನಿಕವಾಗಿ ಯಾಕೆ ಹಾಕಬೇಕು? ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಕನ್ನಡ ಆಡಳಿತ ಭಾಷೆಯನ್ನು ಅಧಿಕೃತವಾಗಿ ಸಾರ್ವಜನಿಕವಾಗಿ ಹಾಕಬೇಕು ಅನ್ನೋದು ಕಾಯ್ದೆ ಇದೆ. ಸರ್ಕಾರ ಹೇಳುತ್ತೆ 60% ಭಾಗ ನಾಮಫಲಕದಲ್ಲಿ ಕನ್ನಡ ಇರಬೇಕು ಅಂತ ಹೇಳುತ್ತೆ. ಆಗಿರುವಾಗ ಕಾಯ್ದೆ ಗೊತ್ತಿಲ್ಲದಂತ ಅಧಿಕಾರಿಗಳು ನೀವು ಕನ್ನಡದಲ್ಲಿ ಹಾಕಿದಂತ ನಾಮಫಲಕವನ್ನ ಅಲ್ಲಿ ಯಾರೋ ಮುಸ್ಲಿಂ ಸಂಘಟನೆಗಳು ಹೋಗಿ ಅವ್ರು ದೂರು ಕೊಟ್ಟರು ಕಾರಣಕ್ಕೋಸ್ಕರ ಕನ್ನಡ ನಾಮಫಲಕವನ್ನ ಒಡೆದಾಕ್ತೀರಿ ಅನ್ನೋದಾದ್ರೆ ಇಂಥ ಅಧಿಕಾರಿಗಳಿಗೆ ಮಸಿ ಬಳಿದಲ್ಲ ಇನ್ನೇನ್ ಬಳಿಬೇಕು? ಅಲ್ಲ ಸರ್, ಒಂದು ಮುಸ್ಲಿಂ ಸಂಘಟನೆ ಆಗ್ರಹ ಮಾಡ್ತು ಅಂತ ಹೇಳಿ ಕರ್ನಾಟಕ ರಾಜ್ಯ ಭಾಷೆ ಕನ್ನಡ ಇದನ್ನೇ ತೇಜೋವಧೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೀವಿ ಅಂತ. ಹೌದು, ಇವ್ರಿಗೆ ಒಂದಿಷ್ಟು ವೋಟ್ ಬ್ಯಾಂಕ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಓಲೈಸ್ಲಿಕ್ಕೋಸ್ಕರ ಇವತ್ತು ಉರ್ದು ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕನ್ನಡ ನಾಮಫಲಕವನ್ನ ಹೊಡೆದಾಕಿಸ್ತೀರಿ ಅನ್ನೋದಾದ್ರೆ
ನೀವು ನಿಮ್ಮ ಆಡಳಿತ ಭಾಷೆ ಉರ್ದು ಮಾಡ್ಕೊಂಬಿಡಿ, ಕನ್ನಡ ಯಾಕೆ ಇಟ್ಕೊಂಡಿದ್ದೀರಿ? ಆಡಳಿತ ಭಾಷೆ ಉರ್ದು ಅಂತ ಘೋಷಣೆ ಮಾಡಿ. ಹಿಂದೆ ಇದೇ ತರ ಉರ್ದು ವಾರ್ತೆ ಬಂತು ಅಂತ ಹೇಳಿ ಕರ್ನಾಟಕ 10 ಉರ್ದಂತ ಉದಾಹರಣೆ ಇದೆ ನಮ್ಮ ಮುಂದೆ. ನಾಳೆ ಅದು ಆಗೋದು ಬೇಡ ಅಂತ ಹೇಳ್ತೀನಿ ಸರ್ಕಾರಕ್ಕೆ. ಇಲ್ಲಿ ಆಡಳಿತ ಭಾಷೆ ಕನ್ನಡವೇ ಹೊರತು ಉರ್ದು ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳು, ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ನೀವು ಯಾರನ್ನೋ ಓಲೈಸ್ಲಿಕ್ಕೋಸ್ಕರ ಉರ್ದು ಹಾಕಿಲ್ಲ ಅಂತ ಹೇಳಿ ಕನ್ನಡ ಬೋರ್ಡ್ನ ಹೊಡೆದಾಕದಾದ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಎಂತ ಶಕ್ತಿಗಳಾದ್ರೂ ಎದುರಿಸ್ತೀವಿ ಹೊರತು ಎದುರುಕೊಂಡು ಮನೆಗೆ ಹೋಗೋರಲ್ಲ. ನೀವು 100 ಕೇಸ್ ಹಾಕ್ರಿ, 100 ಸಲ ಜೈಲಿಗೆ ಕಳಿಸ್ರಿ. ನಾವು ಈ ಸರ್ಕಾರದ ವ್ಯವಸ್ಥೆಯನ್ನ, ಈ ಅಧಿಕಾರಿಗಳ ವ್ಯವಸ್ಥೆಯನ್ನ ನಾವು ಎದುರಿಸೇ ನಿಂತ್ಕೋತೀವಿ ಹೊರತು ಕನ್ನಡಕ್ಕೋಸ್ಕರ 100 ಬಾರಿ ಜೈಲ್ಗೆ ಹೋಗಕ್ ನಾವು ತಯಾರಿದ್ದೀವಿ. 100 ಬಾರಿ ಕೇಸ್ ಹಾಕಿರು, 100 ಬಾರಿ ಜೈಲಿಗೆ ಕಳ್ಸಿರು. ಕನ್ನಡಕ್ಕಾಗಿ ನಾವು ಜೈಲಿಗೆ ಹೋಗ್ತೀವಿ ಹೊರತು ಕನ್ನಡವಿಲ್ಲದ ಯಾವುದೇ ನಾಮಫಲಕ ಹಾಕಿರೆ ಅದು ಉಳುಗಾಲ ಇಲ್ಲ ಅನ್ನೋದನ್ನ ಸರ್ಕಾರಕ್ಕೆ, ಅಲ್ಲಿಯ ಮಹಾನಗರ ಪಾಲಿಕೆ ಏನಿದೆ ಆಯುಕ್ತರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ. ತಕ್ಷಣ ನನ್ನ ಕಾರ್ಯಕರ್ತರು ಬಿಡುಗಡೆ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಕರೆ ಕೊಡ್ತೀನಿ, ಇಡೀ ರಾಜ್ಯದ ಕರವೇ ಕಾರ್ಯಕರ್ತರು ಕಲಬುರಗಿಗೆ ಬನ್ನಿ ಅಂತ ಕರೆ ಕೊಡ್ತೀನಿ. ಲಕ್ಷಾಂತರ ಕಲಬುರಗಿಗೆ ಬಂದ್ರೆ ಕಲಬುರಗಿ ಏನಾಗುತ್ತೆ, ರಣರಂಗ ಆಗುತ್ತೆ. ಅದಕ್ಕೆ ಸರ್ಕಾರ, ಜಿಲ್ಲಾಡಳಿತ ಅವಕಾಶ ಕೊಡಬಾರ್ದು ಅಂತ ಎಚ್ಚರಿಕೆ ಕೊಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ಸೊ ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಮಾತನಾಡ್ತಾ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿರುವಂಥ ಆಡಳಿತ ಭಾಷೆ ಕನ್ನಡ. ಸೊ ಯಾವುದೋ ಒಂದು ಸಂಘಟನೆಯ ಒಂದು ಆಗ್ರಹಕ್ಕಾಗಿ ಅಥವಾ ಅವ್ರನ್ನ ಓಲೈಸಲಿಕ್ಕೆ ಕನ್ನಡದ ಬೋರ್ಡನ್ನೇ ನೀವು ಒಡೆದಾಕ್ತೀರಿ ಅಂತಂದರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ? ಅಕಸ್ಮಾತ್ ಏನಾದರೂ ಈಗ ಅರೆಸ್ಟ್ ಆಗಿರುವಂಥ ಕಾರ್ಯಕರ್ತರು ಅವರು ಬಿಡುಗಡೆ ಆಗಿಲ್ಲ ಅಂತಂದರೆ ಕಲಬುರಗಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡೋದಾಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.